ಮುಂದಿನ ಸುದ್ದಿಗೆ ಹೋಗೋಣ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಹಿಮಾಚಲ ಪ್ರದೇಶ ಆರ್ಥಿಕವಾಗಿ ಚಿಂತಾಜನಕ ಸ್ಥಿತಿಯಲ್ಲಿದೆ. ಯಾಕದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು? ಎಲ್ಲ ಹಿಮಾಚಲ ಪ್ರದೇಶ ನಮ್ಮಲ್ಲಿ ಭಾಳ ಜನ ನೋಡಿಲ್ಲ ಸಹಿತ ಅದು ಹೆಂಗಿದೆ ಅಂತ. ಯಾಕೆ ಅಂದರೆ ಇದು ಕರ್ನಾಟಕವೂ ಸೇರಿದಂತೆ ಎಲ್ಲ ರಾಜ್ಯಗಳಿಗೊಂದು ಮುನ್ನೆಚ್ಚರಿಕೆ ಅನ್ನುವಂತೆ ಇದನ್ನು ನೋಡಬೇಕಾಗಿದೆ. ರಾಜಕೀಯ ಪಕ್ಷಗಳ ಕಾಂಪಿಟೇಷನ್ಗೆ ಬಿದ್ದಿದ್ದಾವೆ ಗ್ಯಾರಂಟಿ ಘೋಷಣೆ ಮಾಡೋದ್ರಲ್ಲಿ. ನೋಡಿದ್ವಲ್ಲ ಮೊನ್ನೆ ದಿಲ್ಲಿಲಿ, ಒಬ್ಬರು ತಿಂಗಳ 2,000 ಕೊಡ್ತೀವಿ ಅಂತಾರೆ, ಇನ್ನೊಬ್ರು 2,100 ಅಂತಾರೆ, ಮತ್ತೊಬ್ಬರೇ 2,500 ಕೊಡ್ತೀವಿ ನಾವು ಬಂದರೆ ಅಂತ. ಅಧಿಕಾರಕ್ಕೆ ಬಂದರೆ 2,500 ಕೊಡ್ತೀವಿ ನಾವು ಪ್ರತಿ ತಿಂಗಳು ಹೆಣ್ಣುಮಕ್ಕಳಿಗೆ ಅಂತ. ಒಬ್ಬರು 100 ಯೂನಿಟ್ ಉಚಿತ ವಿದ್ಯುತ್ ಅಂತಾರೆ, ಇನ್ನೊಬ್ಬರು 150 ಅಂತಾರೆ, ಮತ್ತೊಬ್ಬರು 200 ಯೂನಿಟ್ ಉಚಿತ ವಿದ್ಯುತ್ ತಗೊಳ್ರಿ ಅಂತಾರೆ. ಕಾಂಪಿಟೇಷನ್ಗೆ ಬಿದ್ದವ್ರಂಗೆ ಕೊಡ್ತಿದ್ದಾರೆ. ಹಂಗೆ ಮಾಡ್ಕೊಂಡು ಹಿಮಾಚಲ ಪ್ರದೇಶದ ಕಥೆ ಇವತ್ತೇನಾಗಿದೆ ಅನ್ನೋದನ್ನು ನಿಮಗೆ ಹೇಳಬೇಕಾಗಿದೆ. ಆ ಪಕ್ಷ ಈ ಪಕ್ಷ ಬಿಟ್ಟಾಕಿ ಇದು ರಾಜಕೀಯ ಪಕ್ಷಗಳಿಗೆ ಇಟ್ ಹ್ಯಾಸ್ ಬಿಕಮ್ ಮ್ಯಾಂಡೇಟ್ರಿ. ಚುನಾವಣೆ ಬಂದರೆ ಪ್ರಣಾಳಿಕೆಯಲ್ಲಿ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ, ನೀವು ಎಷ್ಟೆಷ್ಟು ಕೊಡ್ತೀರಿ, ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ ಅಂತ. ಮೊದಲು ಓಟಿಗಾಗಿ ದುಡ್ಡು ಹಂಚ್ತಾ ಇದ್ರು, ಈಗ ಅಕೌಂಟ್ಗೆ ಹಾಕೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಅಕೌಂಟ್ಗೆ ಹಾಕ್ತೀವಲ್ಲ ಅಂತ ನೋಡಿ. ಹಿಮಾಚಲ ಪ್ರದೇಶದ್ದು ಇತ್ತೀಚೆಗೆ ತುಂಬ ಸುದ್ದಿ ಆಗ್ತಾ ಇದೆ, ಆಗಬಾರ್ದ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಶಾಸಕರಲ್ಲಿ ಒಂದು ಮನವಿ ಮಾಡಿಕೊಂಡ್ರು, ದಯವಿಟ್ಟು ಸಂಬಳ ತಗೋಬೇಡಿ ನೀವು ಅಂತ. ಶಾಸಕರ ಸಂಬಳ ಬಿಟ್ಟರೆ ಏನಾಗುತ್ತೆ, ಒಂದು ಸ್ವಲ್ಪನಾರು ಉಳಿತಾಯ ಆಗುತ್ತೆ. ಯಾಕೆ? ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ. ಕರೆಂಟ್ ಖರೀದಿ ಮಾಡಿದ್ರಲ್ಲ ಇವರು, ಅದರದ್ದೊಂದು 125 ಕೋಟಿನೋ 150 ಕೋಟಿನೋ ಬಾಕಿ ಇತ್ತು. ಬೇರೆ ಬೇರೆ ರಾಜ್ಯಗಳಿಂದ 150 ಕೋಟಿ ರೂಪಾಯಿ ಬಾಕಿ ಇದ್ದದ್ದು. ಕಟ್ಟೋದಕ್ಕೆ ಕೊಡೋಕ್ಕಾಗಲಿಲ್ಲ, ದುಡ್ಡಿಲ್ಲ. ಕರೆಂಟ್ ಮಾರಿದ ಕಂಪನಿಗಳವರು ಕೋರ್ಟಿಗೆ ಹೋದರು, ಕರೆಂಟ್ ತಗೊಂಡಿದ್ದಾರೆ, ದುಡ್ಡು ಕೊಡ್ತಿಲ್ಲ ನೋಡಿ ನಮಗೆ ಅಂತ. ಕೋರ್ಟ್ ಆದೇಶ ಕೊಡ್ತು, ದಿಲ್ಲಿಯಲ್ಲಿರುವ ಹಿಮಾಚಲ ಭವನವನ್ನು ಹರಾಜು ಹಾಕಿ ದುಡ್ಡು ಕೊಡಿ ಅವ್ರಿಗೆ ಅಂತ. ಒಂದು ರಾಜ್ಯಕ್ಕೆ ಇದಕ್ಕಿಂತ ಅಪಮಾನ ಬೇಕೇನ್ರಿ? ಹರಾಜು ಹಾಕಿ ದುಡ್ಡು ಕೊಡಿ ಅಂತ. ಈ ನಮ್ಮಲ್ಲಿ KSTDC ಅಂತಿದೆಯಲ್ಲ, ಟೂರಿಸಂ ಡೆವಲಪ್ಮೆಂಟ್ದು, ಅವ್ರದ್ದು ಅಲ್ಲಲ್ಲಿ ಪ್ರಾಪರ್ಟಿಗಳಿದ್ದಾವೆ. ಹಂಗೆ ಹಿಮಾಚಲ ಪ್ರದೇಶ ಸರ್ಕಾರದಿತ್ತು 24 ಪ್ರಾಪರ್ಟಿಗಳು, ತುಂಬ ಒಳ್ಳೊಳ್ಳೆ ಜಾಗದಲ್ಲಿದ್ದದ್ದು ಪ್ರಾಪರ್ಟಿಗಳು. ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಬಂದ್ ಮಾಡಿಬಿಡಿ, ಅವನ್ನ ನಡೆಸೋದಕ್ಕಾಗೋದಿಲ್ಲ ನಮಗೆ ಅಂದರು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯ ತಗೊಂಡು ಹೊರಗಡೆ ಬಂದು ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ, ಇನ್ನು ಮುಂದೆ ಸಂಬಳ ತಗೊಳ್ಳೋದಿಲ್ಲ ನಾವು ಅಂತ. 125 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತಾರಲ್ಲಿ ಎಲ್ರಿಗೂ. 2 ವರ್ಷದಿಂದ ಸರ್ಕಾರ ಬಂದಿರೋದು, ಅದರಲ್ಲಿ ಘೋಷಣೆ ಮಾಡಿದ್ರು, ಅಧಿಕಾರಕ್ಕೆ ಬಂದರು ಅಂತ ಕೊಡ್ತಾ ಇದ್ದಾರೆ 125 ಯೂನಿಟ್. ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ, ನನ್ನ ಹೆಸರಿನಲ್ಲಿದ್ದ 6 ಮೀಟರ್ಗಳಿಗೆ ಉಚಿತವಾದ ವಿದ್ಯುತ್ ತಗೊಳ್ತಾ ಇದ್ವಿ, ನಾನು ಬಿಟ್ಟುಕೊಡ್ತಾ ಇದ್ದೀನಿ ಅದನ್ನು. ದಯವಿಟ್ಟು ಉಳಿದವರೆಲ್ಲರೂ ಯಾರ್ಯಾರ ಕೈಯಲ್ಲಿ ಕರೆಂಟ್ ಬಿಲ್ ಕಟ್ಟೋದಕ್ಕಾಗುತ್ತೋ ನೀವು ಬಿಟ್ಟು ಬಿಡಿ ಅಂತ ಮುಖ್ಯಮಂತ್ರಿಗಳ ಮನವಿ ಮಾಡಿಕೊಂಡ್ರು. ಅಲ್ಲಿಗೆ ಬಂದು ನಿಂತಿದೆ. ಇವತ್ತ್ಯಾಕೆ ಇದನ್ನು ಹೇಳ್ತಾ ಇದ್ದೀವಿ? ಅಲ್ಲಿನ ಮುಜರಾಯಿ ಇಲಾಖೆಯ ಅಧೀನದಲ್ಲಿದ್ದ 36 ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಸರ್ಕಾರ ಪತ್ರ ಬರೆದಿದೆ. ನೀವು ಹುಂಡಿ ದುಡ್ಡು ಬಿದ್ದಿದ್ದನ್ನು ಅಕೌಂಟ್ನಲ್ಲಿ ಇಟ್ಕೊಂಡಿದ್ದೀರಲ್ಲ, ಸರ್ಕಾರದ ಯೋಜನೆಗೆ ಬೇಕಾಗಿದೆ, ಕೊಡಿ ಅವನ್ನ ಅಂತ. ಹುಂಡಿ ದುಡ್ಡು, ದೇವಸ್ಥಾನದ ಹುಂಡಿ ದುಡ್ಡು. ಹಿಮಾಚಲ ಪ್ರದೇಶ ಇಲ್ಲಿಗೆ ಬಂದು ನಿಂತಿದೆ. BJPಯವರು ವಿರೋಧ ಮಾಡ್ತಾ ಇದ್ದಾರೆ. ಸನಾತನದ ವಿರೋಧಿಗಳಾದ ನಿಮಗೆ ಯಾಕೆ ದೇವಸ್ಥಾನದ ದುಡ್ಡು ಕೊಡಬೇಕು ಅಂತ. ಇದು ಅಧಿಕೃತವಾಗಿ ನೋಟಿಸ್ ಕೊಟ್ಟಿರೋದು ನೋಡ್ತಾ ಇದ್ದಾರೆ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಸುಖ್ ಆಶ್ರಯ್ ಯೋಜನಾ, ಅದಕ್ಕೆ ನಡೆಸೋದಕ್ಕಾಗ್ತಿಲ್ಲ, ಹುಂಡಿಯಲ್ಲಿರುವ ದುಡ್ಡು ಕೊಡಿ. ಏನಿದು ಸುಖ ಆಶ್ರಯ ಯೋಜನಾ? ಅನಾಥ ಮಕ್ಕಳು, ಅಂಗವಿಕಲ ಮಕ್ಕಳು, ನಿರ್ಗತಿಕ ಮಹಿಳೆಯರು, ಹಿರಿಯ ನಾಗರಿಕರಿಗಾಗಿ ಇರುವಂಥ ಸ್ಕೀಮ್ ಇದು. 14 ವರ್ಷದ ವಯಸ್ಸಿನ ತನಕ 1,000 ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾರೆ. 14ರಿಂದ 18 ವರ್ಷ ವಯಸ್ಸಿನ ತನಕ 2,500 ಕೊಡ್ತಾರೆ. 18 ವರ್ಷ ಮೇಲ್ಪಟ್ಟ ನಂತರ ಹಾಸ್ಟೆಲ್ಲು, ತರಬೇತಿಯ ಸಂದರ್ಭದಲ್ಲಿ 4,000 ರೂಪಾಯಿ ಸ್ಟೇ ಫಂಡು, ಅದೇನೋ ಒಂದು ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ, ಅದೆಲ್ಲ ವ್ಯವಸ್ಥೆ ಮಾಡುವಂಥದ್ದು ಸುಖ್ ಆಶ್ರಯ್ ಯೋಜನಾ. ಅದನ್ನು ನಡೆಸೋಕ್ಕಾಗ್ತಿಲ್ಲ, ದೇವಸ್ಥಾನ ದುಡ್ಡು ಬೇಕಂತದಕ್ಕೆ. ಸುಖ್ ಶಿಕ್ಷಾ ಯೋಜನಾ ಅಂತ ವಿಧವೆ, ನಿರ್ಗತಿಕ ಮಹಿಳೆಯರು, ವಿಚ್ಛೇದಿತ ಮಹಿಳೆಯರು, ಅಂಗವಿಕಲರ ಪೋಷಕರಿಗಾಗಿ ಇರುವಂಥ ಸ್ಕೀಮ್ ಇದು. ತಿಂಗಳಿಗೆ 1,000 ದುಡ್ಡು ಕೊಡೋದು, ನಡೆಸೋಕ್ಕಾಗ್ತಿಲ್ಲ.
ಅದಕ್ಕೆ ದೇವಸ್ಥಾನದ ದುಡ್ಡು ಕೊಡಿ ಅಂತ BJPಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸನಾತನದ ವಿರೋಧಿಗಳಾದ ನಿಮಗ್ಯಾಕೆ ದೇವಸ್ಥಾನದ ದುಡ್ಡು? ಸರ್ಕಾರ ನಡೆಸೋದಕ್ಕಾಗ್ತಿಲ್ಲ ನಿಮಗೆ, ಆಗೋದಿಲ್ಲ ಅಂದರೆ ಬಿಟ್ಟು ಹೋಗಿ ಅಂತ ಜೈರಾಮ್ ಠಾಕೂರ್ ವಿಪಕ್ಷ ನಾಯಕರು ಮಾತಾಡೋದಕ್ಕೆ. ಸಂಜೆ ಮಾತಾಡುವಾಗ ಇದನ್ನು ಲ್ಯಾಬೊರೇಟರಿ ಅಂತ ಕರೆದೆ ನಾನು. ಲ್ಯಾಬೊರೇಟರಿಲಿ ಸಣ್ಣ ಪ್ರಮಾಣದ ಪ್ರಯೋಗಗಳು ನಡೀತವೆ. ಹಿಮಾಚಲ ಪ್ರದೇಶ ಒಂದು ಸಣ್ಣ ರಾಜ್ಯ. ಲಾಸ್ಟ್ ಟೈಮ್ ಇವ್ರದ್ದು ಟೋಟಲ್ ಬಜೆಟ್ ಎಷ್ಟಿತ್ತು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. 58,444 ಕೋಟಿ ರೂಪಾಯಿಯ ಬಜೆಟ್ ಇವ್ರದ್ದು. ಈ ಬಜೆಟ್ನಲ್ಲಿ 12,909 ಕೋಟಿ ರೂಪಾಯಿ ಸಾಲ. ಅದು 58,444 ಕೋಟಿಯಲ್ಲಿ 46,667 ಕೋಟಿ ರೂಪಾಯಿ ಇವರಿಗೆ ರಾಜಸ್ವ ವೆಚ್ಚವೇ ಬೇಕು. ರಾಜಸ್ವ ವೆಚ್ಚ ಅಂದ್ರೇನು? ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ಸು, ಸಂಬಳ ಕೊಡಬೇಕು, ಸಾರಿಗೆ ಕೊಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಫಿಕ್ಸ್ಡ್. ಅದು ಯಾರು ತಪ್ಪಿಸೋದಕ್ಕಾಗೋದಿಲ್ಲ. 46,667 ಕೋಟಿ ಅಲ್ಲೇ ಹೋಗ್ಬಿಡ್ತು. ಇವರಿಗೆ ಟೋಟಲ್ ಖರ್ಚು ಮಾಡೋದಕ್ಕೆ ಅಂತಿರೋದೆಷ್ಟು? ಸಾಲ ಪಾವತಿ ಮಾಡೋದಕ್ಕೆ 5,479 ಕೋಟಿ ಸಾಲ ಕೊಡಲೇಬೇಕದನ್ನ. ಟೋಟಲ್ ಇಡೀ ರಾಜ್ಯಕ್ಕೆ ಖರ್ಚು ಮಾಡೋದಕ್ಕಂತಿರೋದು 6,270 ಕೋಟಿ ರೂಪಾಯಿ ಅಷ್ಟೇ. 6,270 ಕೋಟಿ ರೂಪಾಯಿ ಇಡೀ ರಾಜ್ಯಕ್ಕೆ ಖರ್ಚು ಮಾಡೋದಕ್ಕಿರೋದು. ಆ 6,270 ಕೋಟಿಯಲ್ಲಿ 3,780 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಬೇಕು. ಅಭಿವೃದ್ಧಿ ಕೆಲಸಗಳಿಗೆ ಇಡೀ ಹಿಮಾಚಲ ಪ್ರದೇಶದಲ್ಲಿರುವ ದುಡ್ಡು ಎಷ್ಟು? ರೋಡ್ ಮಾಡಿಸು, ಚರಂಡಿ ಮಾಡಿಸು, ಶಾಲೆ ಕಟ್ಟಿಸು, ಶೌಚಾಲಯ ಕಟ್ಟಿಸು. ಎಷ್ಟಿದೆ ದುಡ್ಡು? 2,490 ಕೋಟಿ. 2,490 ಕೋಟಿ 58,444 ಕೋಟಿಯ ಬಜೆಟ್ನಲ್ಲಿ. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಬಾಕಿ ಇದೆ. ಸಾವಿರಾರು ಕೋಟಿ. ಅದು 3,780 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಅಂತ ತೆಗೆದಿಟ್ಟಿದ್ದಾರೆ. ಮಹಿಳೆಯರಿಗೆ ತಿಂಗಳಿಗೆ 1,500 ರೂಪಾಯಿ, 800 ಕೋಟಿ ರೂಪಾಯಿ ಬೇಕು. 125 ಯೂನಿಟ್ ಉಚಿತ ವಿದ್ಯುತ್ 200 ಕೋಟಿ ಬೇಕು. ಇ ಟ್ಯಾಕ್ಸಿ ಅನ್ನುವ ಯೋಜನೆಯೊಂದೇ 680 ಕೋಟಿ ತಗೊಳ್ತಾ ಇದೆ. ಫ್ರೀ ಲ್ಯಾಪ್ಟಾಪ್ ವಿತರಿಸುವ ಯೋಜನೆ 100 ಕೋಟಿ ರೂಪಾಯಿ ತಗೋತಾ ಇದೆ. ಇದೊಂದು ಹಳೆ ಪಿಂಚಣಿ ಯೋಜನೆಯನ್ನು ತಂದರು. 2 ವರ್ಷದ ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ದೊಡ್ಡ ಟಾಕಿಂಗ್ ಪಾಯಿಂಟ್ ಇದು. ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ ಅಲ್ಲಿ. ಸರ್ಕಾರಗಳ ಮೇಲೆ ಪೆನ್ಷನ್ನಿನ ಭಾರವೇ ಅತಿ ಹೆಚ್ಚಾದಾಗ ಅದನ್ನು ಈಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆ ತಂತು, ನ್ಯೂ ಪೆನ್ಷನ್ ಸ್ಕೀಮ್. ಅಫ್ಕೋರ್ಸ್ ಅದನ್ನು ಸರ್ಕಾರಿ ನೌಕರರನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ತಿಂಗಳ ದುಡ್ಡು ಕಡಿಮೆ ಬರುತ್ತೆ ಅದರಲ್ಲಿ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಸು ನಾವು ಅಧಿಕಾರಕ್ಕೆ ಬಂದರೆ ಆ ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದುಗೊಳಿಸಿ ಓಲ್ಡ್ ಪೆನ್ಷನ್ ಸ್ಕೀಮನ್ನೇ ಮರುಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಗೆದ್ದರು, ಮರುಜಾರಿ ಮಾಡಿದ್ರು. 2,000 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಬೀಳ್ತಾ ಇದೆ ಅವ್ರ ಮೇಲೆ. ಎಲ್ಲ ಸೇರಿದ್ರೆ 3,780 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗ್ತಿದೆ. ಅದೇನೋ ಮೂಗಿಗಿಂತ ಮೂಗುತಿ ಭಾರ ಅಂತಾರಲ್ಲ, ಹಂಗಾಗಿ ಕೂತ್ಕೊಂಡಿದೆ ಒಂದು ಸಣ್ಣ ರಾಜ್ಯ ಹಿಮಾಚಲ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಘೋಷಣೆ ಮಾಡಿದ ಗ್ಯಾರಂಟಿ ಯೋಜನೆಗಳನ್ನು ಇವತ್ತಿಗೂ ಜಾರಿಗೆ ತರಕ್ಕಾಗ್ತಿಲ್ಲ. ದಿಲ್ಲಿಲಿ ತಂದುಬಿಟ್ರು. ಯಾಕೆ? ದಿಲ್ಲಿಲಿ ಏನಿದೆ ರೀ ಅಂದರೆ ನಿಮ್ಗೆ ಅಲ್ಲೊಂದು ಕೃಷಿ ಇಲಾಖೆ ಇಲ್ಲ, ತೋಟಗಾರಿಕಾ ಇಲಾಖೆ ಇಲ್ಲ. ದಿಲ್ಲಿ ಅನ್ನೋದು ಒಂದು ಎಕ್ಸ್ಟೆಂಡೆಡ್ ಮುನ್ಸಿಪಾಲ್ಟಿ, ಅದು ವಿಧಾನಸಭೆ ಅಲ್ಲ. ಅದು ಅಲ್ಲಿ ಜಾರಿಗೆ ತರ್ತಾರೆ, ಆರ್ಥಿಕವಾಗಿ ಅತ್ಯಂತ ಸಬಲವಾಗಿರುವಂಥದ್ದು. ಅದೇ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬಂದರೆ ಜಾರಿಗೆ ತನ್ನಿ ನೋಡೋಣ. ಆಗೋದಿಲ್ಲ, ಆಗ್ತಿಲ್ಲ, ಒದ್ದಾಡ್ತಿದ್ದಾರೆ ಇನ್ನೂ ತನಕ. ಒಂದು ಆರ್ಥಿಕ ಶಿಸ್ತು ಬಂದ ಮೇಲೆ ಅವುಗಳನ್ನೆಲ್ಲ ಜಾರಿಗೆ ತರ್ತೀವಿ ಅಂತಿದ್ದಾರೆ. ಈ ದಿಲ್ಲಿಯಲ್ಲೇ BJPಯವರು ನಾವು ಅಧಿಕಾರಕ್ಕೆ ಬಂದರೆ ಹೆಣ್ಮಕ್ಳಿಗೆ 2,500 ತಿಂಗಳ ಕೊಡ್ತೀವಿ ಅಂತ ಹೇಳಿ ಓಟ್ ಹಾಕಿಸ್ಕೊಂಡ್ರು. ಸಾಮಾನ್ಯವಾಗಿ ಈ ರೀತಿಯ ಘೋಷಣೆಗಳನ್ನು ಮೊದಲನೇ ಕ್ಯಾಬಿನೆಟ್ನಲ್ಲೇ ಅಪ್ರೂವಲ್ ತಗೊಂಡು ಜಾರಿಗೆ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಮಾಡಲಿಲ್ವಾ ಕರ್ನಾಟಕದಲ್ಲಿ? ಮೊದಲನೇ ಕ್ಯಾಬಿನೆಟ್ನಲ್ಲೇ ತಾತ್ವಿಕವಾದ ಒಪ್ಪಿಗೆ ಅಂತ ತಗೊಂಡ್ರು. ಅದನ್ನು ಅಲ್ಲಿ ಮಾಡ್ತಿಲ್ಲ ದಿಲ್ಲಿಲಿ ಇನ್ನೂ ಇವರು. ಪಂಜಾಬ್ನಲ್ಲಿ ಜಾರಿ ಮಾಡೋದಕ್ಕಾಗ್ತಿಲ್ಲ. ಮಹಾರಾಷ್ಟ್ರ ಆರ್ಥಿಕವಾಗಿ ಅತ್ಯಂತ ಸಬಲವಾಗಿರುವಂಥ ರಾಜ್ಯ, 1,00,000 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಗ್ಯಾರಂಟಿಗಳದ್ದು.
ಕರ್ನಾಟಕದಲ್ಲೂ ಒದ್ದಾಟ ಆಗ್ತಿದೆ. 52,000 ಕೋಟಿ ರೂಪಾಯಿ ಟೋಟಲ್ ನಮ್ದು ಈ ಸಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕರ್ನಾಟಕದ್ದು. ಈ ಸಲದ ಬಜೆಟ್ ನೋಡೋಣ ಹೆಂಗಾಗತ್ತೆ ಅಂತ. ಸಿದ್ದರಾಮಯ್ಯನವರ ಅನುಭವಿಗಳಿದ್ದಾರೆ, ಆದರೆ ಎಂಥ ಅನುಭವಿ ಇದ್ದರೂ ಮ್ಯಾನೇಜ್ ಮಾಡೋದು ಕಷ್ಟ ಇದೆ. ಇದನ್ನು ಪ್ರಜ್ಞಾವಂತ ನಾಗರಿಕರಾದಂಥವ್ರು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ನಾನು ಯಾಕೆ ಆರಂಭದಲ್ಲಿ ಹೇಳಿದೆ ಅಂದರೆ, ಯಾವುದೂ ಉಚಿತವಾಗಿರೋದಿಲ್ಲ ರೀ. ಯಾರೋ ಒಬ್ಬರು ಕೊಟ್ಟಿರ್ತಾರೆ ಅದಕ್ಕೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಅ ಫ್ರೀ ಲಂಚ್. ಯಾರೋ ಒಬ್ಬರು ಪೇ ಮಾಡಿರ್ತಾರೆ ಅದಕ್ಕೆ. ಇವತ್ತು ಉಚಿತ ಇದೆ ಅಂದರೆ ಅದಕ್ಕೆ ಇನ್ಯಾರೋ ಕೊಟ್ಟಿದ್ದಾರೆ ಅಂತ ಅರ್ಥ, ಅಥವಾ ಇನ್ಯಾವತ್ತೋ ನಾವು ಕೊಡಬೇಕಾಗತ್ತೆ ಅಂತ ಅರ್ಥ. ಬರೆದಿಟ್ಕೊಂಬಿಡಿ ಇದನ್ನು. ಇನ್ಯಾವತ್ತೋ ನಾವೇ ಕೊಡಬೇಕಾಗುತ್ತೆ, ಅಥವಾ ಈಗ ಇನ್ಯಾರೋ ಕೊಟ್ಟಿದ್ದಾರೆ ಅದಕ್ಕೆ ಅಂತ. ಸಾರಾಸಗಟಾಗಿ ಸೋಷಿಯಲ್ ವೆಲ್ಫೇರ್ ಯೋಜನೆಗಳನ್ನು ವಿರೋಧಿಸ್ತಾ ಇರೋದಲ್ಲ, ಇದನ್ನು ಹೋಲ್ಸೇಲ್ ಆಗಿ ಹಂಚೋದನ್ನು ವಿರೋಧಿಸ್ತಾ ಇರೋದು. ಹೋಲ್ಸೇಲ್ ಆಗಿ ಹಂಚೋದು ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರಕ್ಕಾಗಿ ಹೇಳಿರಬಹುದು, ಹಾಗೆ ಹೇಳೋದು ತಪ್ಪು. ನಾನಾ ಪಾಟೀಲ್ಂಗೂ ಫ್ರೀ, ಕಾಕಾ ಸಾಹೇಬಂಗೂ ಫ್ರೀ, ಆಗಬಾರ್ದು ಹಂಗೆ. ಇಂಥ ಯೋಜನೆಗಳ ಅತ್ಯವಶ್ಯಕತೆ ಇರುವಂಥವರು ಒಂದು ರಾಜ್ಯದಲ್ಲಿ 15% ಇದ್ದಾರೋ 20% ಇದ್ದಾರೋ ಅವ್ರಿಗೆ ಕೊಡಬೇಕು ಇವುಗಳನ್ನು. ಮನೆ ಮನೆಗೆ ಹಂಚ್ಕೊಂಡು ಬರೋದಲ್ಲ. ಉಚಿತ ವಿದ್ಯುತ್ತಿನ ಅವಶ್ಯಕತೆ, ಝೀರೋ ಕರೆಂಟ್ ಬಿಲ್ನ ಅವಶ್ಯಕತೆ ಯಾರಿಗಿದೆ ಅವ್ರನ್ನ ಹುಡುಕಿ ಕೊಡಬೇಕ್ರಿ. 1,25,00,000 1.5 ಕೋಟಿ ಕೊಟ್ಟು ಫ್ಲ್ಯಾಟ್ ತಗೊಂಡಿರ್ತಾನೆ, ಆತನಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ನಾವು. ಹೆಣ್ಣು ಅಂತ ಇದ್ರೆ ಸಾಕು ಕರ್ನಾಟಕದವರು, ನೀವು ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ. ಯಾರಿಗೇನು ಅವಶ್ಯಕತೆ, ಯಾರು ಕೇಳಿದ್ರಿ? ಕೊಡುವ ಗ್ಯಾರಂಟಿಗಳಿಗೆ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಇರಬೇಕು. ಟರ್ಮ್ ಆ್ಯಂಡ್ ಕಂಡೀಷನ್. ಮನೆಗೆಲಸದ ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಿ, ಅದನ್ನು ಯಾರು ಬೇಡ ಅಂತಾರೆ? ಗಾರ್ಮೆಂಟ್ಸ್ನಲ್ಲಿ ದುಡಿಯುವ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಬಸ್ಗಳಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಮಾಡಿ, ಅದನ್ನು ಯಾರು ಬೇಡ ಅಂತಾರೆ? ಒಂದು ಕಡೆ ಅವುಗಳನ್ನೆಲ್ಲ ಮಾಡೋದಕ್ಕೆ ಹೋಗಿ ಅತ್ಯವಶ್ಯಕ ವಸ್ತುಗಳ, ಜೀವನಾವಶ್ಯಕ ವಸ್ತುಗಳ ಬೆಲೆಯನ್ನು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗಿಟ್ಟು ಆರ್ಥಿಕತೆಯು ಹೊಡ್ತಾ ತಿನ್ನೋದಾದರೆ, ಹಿಮಾಚಲ ಪ್ರದೇಶ ಒಂದು ಎಚ್ಚರಿಕೆ ಗಂಟೆ ಆಗಬೇಕಲ್ವಾ? ಎಚ್ಚರಿಕೆ ಗಂಟೆ ಆಗಬೇಕಲ್ವಾ? ಯಾರ್ದು ಏನು ಮೀಸೆ ಮಣ್ಣಾಗೋದಿಲ್ಲ ರೀ. ಇದನ್ನು ಯಥಾವತ್ತಾಗಿ ನಡೆಸೋದಕ್ಕಾಗೋದಿಲ್ಲಪ್ಪ. ನಾವು ಪರಿಷ್ಕರಣೆ ಮಾಡ್ತೀವಿ, ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ. ನಿಜವಾಗ್ಲೂ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗಷ್ಟೇ ಕೊಡ್ತೀವಿ ಅಂತ ಹೇಳಿದರೆ ಜನ ಬೆಂಬಲಿಸ್ತಾರೆ ಅದನ್ನು. ಆಯ್ತು ಬಿಡಿ, ಎಲೆಕ್ಷನ್ಗೆ ಏನೋ ಒಂದು ಹೇಳಿದ್ರಿ ಅಂತ. ಸಿದ್ದರಾಮಯ್ಯನವ್ರು ಹಠಕ್ಕೆ ಬಿದ್ದು ಮನಸ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ಅವರು. ನೋ, ಯಥಾ ಪ್ರಕಾರ ಮುಂದುವರ್ಕೊಂಡು ಹೋಗ್ಬೇಕು ಅಂತ. ಹಿಮಾಚಲ ಪ್ರದೇಶದಂಥ ಸಣ್ಣ ರಾಜ್ಯ 2 ವರ್ಷದಲ್ಲಿ ತೇಲ್ಗಂಡು ಮೇಲ್ಗಂಡು ಬಿಡೋ ಹಾಗಾಗಿದೆ. ಕರ್ನಾಟಕದ ಆರ್ಥಿಕತೆ ಚೆನ್ನಾಗಿದೆ, 2ನೇ ಅತ್ಯುತ್ತಮ ಆರ್ಥಿಕ ರಾಜ್ಯ ನಮ್ಮದು. ಆಲ್ ಅಕ್ಸೆಪ್ಟೆಡ್ ಸರ್, ಆಲ್ ಅಕ್ಸೆಪ್ಟೆಡ್. ಇವುಗಳ ಫಲಾನುಭವಿಗಳು ಕೂಡ ಯೋಚನೆ ಮಾಡಬೇಕು. ಅಕಸ್ಮಾತ್ ಸರ್ಕಾರ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡದೇ ಹೋದರೆ ಪ್ರಜ್ಞಾವಂತರೆಲ್ಲ ಸೇರ್ಕೊಂಡು ಒಂದು ಅಭಿಯಾನನಾರು ಮಾಡಬೇಕು. ನಮಗೆ ಬೇಡ ಅಂತ ಬಿಡೋದಪ್ಪ, ನಮಗೆ ಬೇಡ ಬಿಡ್ತೀವಿ, ಬಟ್ ಇಂತಿಂಥ ಕೆಲಸಗಳನ್ನು ಮಾಡಿ ನೀವು ಆ್ಯಸ್ ಎ ಗೌರ್ಮೆಂಟ್ ಅಂತ. ಸರ್ಕಾರ ಇಂತಿಂಥ ಕೆಲಸಗಳನ್ನು ಮಾಡಬೇಕು. ಅದು ಅತಿಯಾದ ನಿರೀಕ್ಷೆ ಅಂತ ಅನಿಸುತ್ತೆ, ಅತಿಯಾದ ನಿರೀಕ್ಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.